ನಮಸ್ಕಾರಗಳು ಎಲ್ಲರಿಗೂ. ನಾನು ನಿಮ್ಮ ಮಲ್ಲು ಸರ್. ನಿನ್ನೆಯ ದಿನ ಸಿಂಪ್ಲಿಫಿಕೇಶನ್ ಭಾಗ 1 ನೋಡಿದ್ದೀವಿ. ಈಗ ಸಿಂಪ್ಲಿಫಿಕೇಶನ್ ಭಾಗ 2 ಅಂತ ಏನಂತ ನೋಡೋಣ. ಈ ಭಾಗ 2 ಏನಂತಿದೆ ಗಮನಿಸ್ರಿ. ಈ ಟೈಪ್ ಕ್ವಶನ್ಸ್ಗಳು ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಜಾಸ್ತಿ ಬರ್ತಾ ಇದಾವೆ ನೋಡಿ. ಏನಂತಿದೆ, ಒಂದು ಸಂಕೇತದ ಪ್ರಕಾರ ಪ್ಲಸ್ ಎಂದರೆ ಮೈನಸ್, ಮೈನಸ್ ಎಂದರೆ ಇಂಟು ಎಂದರೆ ಭಾಗಿಸು ಎಂದರೆ ಕೂಡಿಸು ಎಂದಾಗುತ್ತದೆ. ಹಾಗಾದರೆ ಇದಕ್ಕೆ ಉತ್ತರಿಸಿ. ಸೊ ಏನಾದರೆ ಪ್ಲಸ್ ಅಂದ್ರೆ ಮೈನಸ್ ಅಂದ್ರೆ ಇಂಟು ಎಂದ್ರೆ ಭಾಗಿಸು ಅಂದ್ರೆ ಕೂಡಿಸು ಅಂತ. ಪ್ಲಸ್ ಅಂದ್ರೆ ಏನ್ ತಿಳ್ಕೋಬೇಕು ನೀವು? ಮೈನಸ್ ತಿಳ್ಕೋಬೇಕು. ಮೈನಸ್ ಅಂದ್ರ ಇಂಟು ಅಂತ ತಿಳ್ಕೋಬೇಕು. ಇಂಟು ಅಂದ್ರ ಭಾಗಿಸು ಅಂತ ತಿಳ್ಕೋಬೇಕು. ಭಾಗಿಸು ಅಂತಂದ್ರೆ ಪ್ಲಸ್ ಅಂತ ತಿಳ್ಕೋಬೇಕು. ಎಸ್, ಈ ಪ್ರಶ್ನೆಗೆ ಉತ್ತರಿಸಿ. 40 × 5 - 10 ಡಿವೈಡೆಡ್ ಬೈ 10 ಪ್ಲಸ್ 5. ಇದಕ್ಕ ನೀವು ಉತ್ತರಿಸಬೇಕು. ಆಪ್ಷನ್ಸ್ ಏನಿದೆ? ಎ 52, ಬಿ 85, ಸಿ 56, ಡಿ 40. ಈ ಆಪ್ಷನ್ಸ್ ಇದೆ. ಏನ್ ಮಾಡಿ ಉತ್ತರಿಸ್ರಿ ಇದಕ್ಕ? ಸೊ ಚಿಹ್ನೆ ಚೇಂಜ್ ಮಾಡ್ಕೊಂಡು, ಫಸ್ಟ್ ಆಫ್ ಆಲ್ ಅವ್ರು ಕೊಟ್ಟಂತ ಮಾಹಿತಿಯ ಪ್ರಕಾರ ಚಿಹ್ನೆಗಳನ್ನ ಚೇಂಜ್ ಮಾಡ್ಕೊಂಡು ಏನ್ ಮಾಡ್ಕೋಬೇಕಂದ್ರೆ 40 ಇಂಟು ಏನಾಗ್ತದೆ ರೀ? ಡಿವೈಡೆಡ್ ಬೈ 5 ಮೈನಸ್ ಇದು ನೋಡ್ರಿ. ಮೈನಸ್ ಅಂದ್ರೆ ಇಂಟು 10 ಡಿವೈಡೆಡ್ ಬೈ ಏನಾಗ್ತದೆ ರೀ? ಪ್ಲಸ್ 10 ಪ್ಲಸ್ ಇದು -5. ಇದಕ್ಕೆ ನೀವು ಬೋರ್ಡಮಸ್ ಪ್ರಾಪರ್ಟಿಯನ್ನು ಹಾಕಬೇಕು. ಬೋರ್ಡಮಸ್ ಪ್ರಾಪರ್ಟಿ ಫಸ್ಟ್ ಯಾವುದು? ಡಿವಿಷನ್, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಎಡಿಷನ್, ಆಮೇಲೆ ಸಬ್ಸ್ಟ್ರಾಕ್ಷನ್, ಭಾಗಾಕಾರ, ಆಮೇಲೆ ಗುಣಾಕಾರ, ಆಮೇಲೆ ಇಂಟು, ಗುಣಾಕಾರ ಇಂಟು ಎಲ್ಲ ಒಂದೇ, ಆಮೇಲೆ ಪ್ಲಸ್, ಆಮೇಲೆ ಮೈನಸ್. ಎಸ್, ಓಕೆ. ನೋಡೋಣ ಆತ್ಮೀಯ ನನ್ನ ಸ್ಪರ್ಧಾ ಮಿತ್ರರೇ, ಏನಂತಿತ್ತು? 40 ಡಿವೈಡೆಡ್ ಬೈ 5 ಇಂಟು 10 ಪ್ಲಸ್ 10 ಮೈನಸ್ 5. ಸೊ ಪ್ರಾಪರ್ಟಿ ಪ್ರಕಾರ ಮೊದಲು ಯಾವ ಬಿಡಿಸಬೇಕ್ರಿ ನಾವೀಗ? 40 ಡಿವೈಡೆಡ್ ಬೈ 5. ಎಸ್, 40 ಡಿವೈಡೆಡ್ ಬೈ 5 ಇಂಟು ನೋಡಿ 10 ಪ್ಲಸ್ 10 ಮೈನಸ್ 5. ಎಸ್, 40 5ರಿಂದ ಭಾಗಿಸ್ರಿ. 5 1 5 8 40. 5 ಬಗ್ಗೆ 40 ಭಾಗ ಬರ್ತದ್ರಿ. 5 8 40. ಎಸ್, ಯಾವ ರೀತಿ ಆಯ್ತು? 8 ಇಂಟು ಎಷ್ಟು ಉಳಿತ್ರಿ? 10 ಪ್ಲಸ್ ಮತ್ತೆ 10 ಮೈನಸ್ 5. ಇನ್ನು ಭಾಗಾಕಾರ ಆದ ನಂತರ ಏನಿರ್ತದೆ? ಗುಣಾಕಾರ. 8 8 10 ಎಷ್ಟಾಗ್ತದೆ? 80 ಪ್ಲಸ್ 10 ಮೈನಸ್ 5. 80 ಪ್ಲಸ್ 10 ಎಷ್ಟಾಗ್ತದೆ? 90 ಮೈನಸ್ 5. ಪ್ಲಸ್ ಆದ ನಂತರ ಮೈನಸ್, ಎಡಿಷನ್ ಆದ ಸಬ್ಟ್ರಾಕ್ಷನ್. ಲಾಸ್ಟ್ ಒಂದು 90 5 ಕಳೆದ್ರೆ 85 ಬರ್ತದೆ ರೀ. ಇವರ ಆನ್ಸರ್ 85. ಈ 85 ಆದಿಲ್ಲ ಚೆಕ್ ಮಾಡ್ಕೊರಿ. ಕೀ ಆನ್ಸರ್ ಇಲ್ಲಿ. ಎಸ್, ಸೆಕೆಂಡ್ ಒನ್ ಈಸ್ ಆನ್ಸರ್, ರೈಟ್. ಇದೇ ರೀತಿಯಾಗಿದ್ದ ಸೇಮ್ ಪ್ರೊಸೀಜರ್ ಕಂಟಿನ್ಯೂ. ಸೆಕೆಂಡ್ ಕ್ವಶನ್ಸ್ ನೋಡ್ರಿ, ಗಮನಿಸ್ರಿ. ಒಂದು ಸಂಕೇತದ ಪ್ರಕಾರ ಪ್ಲಸ್ ಎಂದರೆ ಮೈನಸ್ ಎಂದರೆ ಇಂಟು ಎಂದರೆ ಭಾಗಿಸು ಎಂದರೆ ಪ್ಲಸ್ ಎಂದಾಗುತ್ತದೆ. ಹಾಗಾದ್ರೆ ಇದಕ್ಕೆ ಉತ್ತರಿಸಿ. ಸೊ ಸೇಮ್ 12 ಪ್ಲಸ್ ಇದೆ. ಪ್ಲಸ್ ಅಂದ್ರೆ ಏನಾದ್ರಿ? -32. ಮೈನಸ್ ಅಂದ್ರೆ ಇಂಟು 15. ಇನ್ನು ಇಂಟು ಏನ್ ತಿಳ್ಕೋಬೇಕು? ಡಿವೈಡೆಡ್ ಬೈ 3. ಇನ್ನ ಡಿವೈಡೆಡ್ ಬೈ ಅದನ್ನೇ ತಿಳ್ಕೊತೀವಿ ಪ್ಲಸ್ 8. ಇದಕ್ಕೆ ನೀವು ಬೋರ್ಡಮಸ್ ಪ್ರಾಪರ್ಟಿಯನ್ನ ಹಾಕ್ರಿ. ಎಸ್, ಇದಕ್ಕೆ ಏನ್ ಆನ್ಸರ್ ಆಗ್ತದೆ ಅಂತೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಬಟ್ 166 ಆಗ್ತದೆ, 164 ಆಗ್ತದೆ, 132 ಆಗ್ತದೆ, ಅಥವಾ 15 ಆಗ್ತದೆ. ಯಾವ್ದು ಆನ್ಸರ್ ಆಗಲಿಲ್ಲ ಅಂದ್ರೆ 15 ಅಂತ ಹಾಕಿ. ಎಸ್, ನೋಡೋಣ ಏನಾಗ್ತದೆ ಸ್ನೇಹಿತರೆ. 12 ಮೈನಸ್ 32 ಇಂಟು 15 ಡಿವೈಡೆಡ್ ಬೈ 3 ಪ್ಲಸ್ 8. ಇದಕ್ಕೆ ನೀವು ಬೋರ್ಡಮಸ್ ಪ್ರಾಪರ್ಟಿಯನ್ನು ಹಾಕಬೇಕು. ಸೊ ಮೊದಲು ಏನ್ ಮಾಡ್ಬೇಕ್ರಿ? ಡಿವೈಡೆಡ್ ಬೈ ಬಿಡಿಸ್ಕೊಳ್ಬೇಕು. ಎಸ್,
12 ಮೈನಸ್ 32 ಇಂಟು 15 ಬೈ 3 ಪ್ಲಸ್ 8. ಹೌದಾ? ಎಸ್ ಗಮನಿಸ್ರಿ, 3 1 3 5 15 12 ಮೈನಸ್ 32 ಇಂಟು 5 ಅಂತಿದೆ ಪ್ಲಸ್ 8. ಎಸ್, ಓಕೆ. ಇನ್ನೇನು ಮಾಡ್ಕೋರಿ? ಸೊ 12 ಇಂಟು 32 ಇಂಟು 5 ಬರಲಿ ಅಂತ ಈ ಕಡೆ ನೋಡ್ರಿ. 32 ಇಂಟು 5 5 2 8 ಆಗ್ತದೆ 10 ಒಂದು ಕೈಲ 5 2 5 3 15 ಇದೊಂದು 16 32 ಇಂಟು 5 8 ಆಗ್ತದೆ 160 ಆಗ್ತದೆ ಪ್ಲಸ್ 8 ನೋಡ್ರಿ. ಇನ್ನು ಪ್ಲಸ್ ಇಲ್ಲಿ 12 ಇಲ್ಲಿ 8 ಏನು ಇಲ್ಲ ಇಲ್ಲಿ ಪ್ಲಸ್ ಏನು ಇರ್ತದೆ 12 ಪ್ಲಸ್ 8 20 ಮೈನಸ್ 160. ಸೊ 160ರಲ್ಲಿ 120 ಕಳೆದ್ರೆ 140 ದೊಡ್ಡ ಸಂಖ್ಯೆ ಮಿಂಚಿನ ಹೇಳಿ ಮೈನಸ್ 140. ಈ ಮೈನಸ್ 140 ಕೀ ಆನ್ಸರ್ ಅಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಳೋಣ. ಎಸ್, ಇಲ್ಲ. ಹಾಗಾದ್ರೆ ಆಪ್ಷನ್ಸ್ ಯಾವ್ದಾಗ್ತದೆ ನನ್ನ ಅಬ್ಜಿದು ಅಂತ. ಹೌದ್ರಿ? ಎಸ್, ಇದೇ ರೀತಿಯಾಗಿ ದ ಸೇಮ್ ಪ್ರೊಸೀಜರ್ ಇನ್ನೊಂದು ನೋಡೋಣ. ಈ ಕ್ವಶನ್ GPSTR ಆರರಿಂದ 8 ಶಿಕ್ಷಕರ ಹುದ್ದೆಯಲ್ಲಿ ಕೇಳಿದಂತ ಕ್ವಶನ್. ಇದು ಏನಿದೆ ನೋಡಿ. ಒಂದು ವೇಳೆ ಎ ಅನ್ನು ಪ್ಲಸ್ ಎಂದು, ಬಿ ಅನ್ನು ಮೈನಸ್ ಎಂದು, ಸಿ ಅನ್ನು ಇಂಟು ಎಂದು ಬರೆದರೆ ಇದಕ್ಕೆ ಆನ್ಸರ್ ಏನಾಗ್ತದೆ ಅಂತ ಕೇಳಿ. 10C 4A 4C 4B 6 ಇದಕ್ಕೆ ಏನಾಗ್ತದೆ ಅಂತ ಕೇಳಿದ್ವಿ. ಎಸ್, ಆಪ್ಷನ್ಸ್ ಏನಿದೆ 30 60 50 69 ಯಾವ್ದಾಗ್ತದೆ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿಸಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಪ್ರೇರಣೆ ಆಗಿರ್ತದೆ. ದಯಮಾಡಿ ಹೆಚ್ಚು ಹೆಚ್ಚು ಕ್ಲಾಸ್ ಮಾಡೋಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಗಮನಿಸ್ರಿ, ಏನಾಗ್ತದೆ ನೋಡಿ, ಕಂಟೆಂಟ್ ಅನ್ನು ಕೊಡೋಣ. ಸೊ 10C 4A 4C 4B 6 ಅಂತಿದೆ. ಹೌದಲ್ಲ? ಸೊ 10 ಬರೀರಿ. 10 ಅಂದ್ರೆ ಏನಿದೆ ಇಂಟು ಇದೆ. 10 ಇಂಟು ಸಿ ಅಂದ್ರೆ ಏನಿದೆ ಇಂಟು ಇದೆ 4. ಎ ಅಂದ್ರೆ ಏನ್ ಕೊಟ್ಟಿದ್ದಾರೆ? ಎ ಅಂದ್ರೆ ಪ್ಲಸ್ 4 ಪ್ಲಸ್ 4 ಮತ್ತೆ ಸಿ ಅಂದ್ರೆ ಇಂಟು ಇದೆ 4, ಬಿ ಅಂದ್ರೆ ಮೈನಸ್ ಇದೆ 6. ಇದಕ್ಕೆ ನಾವು ಗೋಡೌನ್ಸ್ ಪ್ರಾಪರ್ಟಿಯನ್ನು ಹಾಕ್ಬೇಕು ನೋಡಿ. ಇಲ್ಲಿ ಡಿವೈಡೆಡ್ ಬೈ ಅಂತ ಕೊಟ್ಟಿಲ್ಲ, ಹಾಗಾಗಿ ಏನ್ ಮಾಡ್ಬೇಕು ಅಂದ್ರ ಇಂಟು ಮಾಡ ಅದಾದಂತರ ಇಂಟು ಡಿವಿಷನ್ ಆದಂತರ ಮಲ್ಟಿಪ್ಲಿಕೇಶನ್. 10 4 40 ಪ್ಲಸ್ ಇಲ್ಲೊಂದು ಇಂಟು ಇದೆಯಲ್ಲ 4 4 16 ಮೈನಸ್ 6. ಅರ್ಥ ಆಯ್ತಾ? ಸೊ ಮತ್ತೆ ಈ ಸದ್ಯ ಮಲ್ಟಿಪ್ಲಿಕೇಶನ್ ಆದ ನಂತರ ಪ್ಲಸ್ 40 ಪ್ಲಸ್ 16 56 ಮೈನಸ್ 6 ಇದೆ. ಸೊ 56ರಲ್ಲಿ 6 ಕಳೆದರೆ 2 ಬರ್ತದೆ. ಆನ್ಸರ್ 50 ಬರ್ತದೆ. 50 ಇದೆಯಾ ನೋಡಿ, ಚೆಕ್ ಮಾಡ್ಕೊರಿ. ಎಸ್, ಕೀ ಆನ್ಸರ್ ಇದೆಯಲ್ಲ, ಇದೇ ಆನ್ಸರ್. ಓಕೆನಾ? ಇನ್ನೊಂದು ನೋಡೋಣ ಉತ್ತರವನ್ನ. ಎಸ್, ಗಮನಿಸ್ರಿ. ಇದು KE ಎಕ್ಸಾಮ್ ಅಲ್ಲಿ ಕೇಳಿದಂತ ಒಂದು ಚಲೋ ಕ್ವಶನ್ ರೀ. KE ಅಂದ್ರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈ KPSC ಅನ್ನೋದಲ್ಲ, ಅದೊಂದು ಗೌರ್ಮೆಂಟ್ ಅಧೀನದಲ್ಲಿ ವರ್ಕ್ ಮಾಡತಂತ ಸಂಸ್ಥೆ. ಆ ಸಂಸ್ಥೆಯು ಕೂಡ ಹಲವಾರು ಎಕ್ಸಾಮ್ ನಡೆಸ್ತದ. ಅದು KE ಅಂತೇಳಿ. ಈ ಮೊದಲು MBBS CET ಕೌನ್ಸಿಲಿಂಗ್ ನಡೆಸ್ತಾ ಇತ್ತು. ಈಗ ಕೆಲವೊಂದು ಸಂಸ್ಥೆಯವರು ಕೆಲವೊಂದು ಗೌರ್ಮೆಂಟ್ ಅವರು ಇದೇ ಒಂದು KEಗೆ ಕೊಡ್ತಾ ಇದಾರೆ ಅದರ ಹೊಣೆಯನ್ನ. ಅವರು ಕೂಡ KPSC ಅವರ ಸೇಮ್ ಎಕ್ಸಾಮ್ ನಡೆಸ್ತಾ ಇದ್ದಾರೆ. ಸೊ ಆ ಒಂದು ಎಕ್ಸಾಮ್ ಅಂತ ಕ್ವಶನ್, ಒಂದು ವೇಳೆ P ಅನ್ನು ಪ್ಲಸ್ ಅಂತ ತಿಳ್ಕೊರಿ, Q ಅನ್ನು ಮೈನಸ್ ಅಂತ ತಿಳ್ಕೊರಿ, R ಅನ್ನು ಇಂಟು ಅಂತ ತಿಳ್ಕೊರಿ, S ಅನ್ನು ಡಿವೈಡ್ ಬೈ ಅಂತ ಹೇಳಿದ್ರ ಇದಕ್ಕೆ ಏನಾಗ್ತದ ಆನ್ಸರ್ ಅಂತ ಕೇಳ್ಯಾರಿ. ಇದಕ್ಕೆ ಆನ್ಸರ್ ಏನಾಗ್ತದ ಅಂತ ಕೇಳ್ಯಾರ. 10R 10S 10P 10Q 10 10 ಆಗ್ತದೋ 110 ಆಗ್ತದೋ 160 ಆಗ್ತದೋ 150 ಆಗ್ತದೆ. ಎಸ್, ನೋಡೋಣ. ಎಸ್, ಓಕೆ ಸ್ನೇಹಿತರೆ, ಸ್ವಲ್ಪ ಗಮನಿಸ್ರಿ. ಏನಂತಿದೆ ನೋಡಿ ಕ್ವಶನ್. 10R 10P 10S ಇದು 10S 10P 10Q 10 ಅಂತಿದೆ. ಇದು ಏನದೆ
ಪಿ ಅಂದ್ರೆ ಪ್ಲಸ್ ತಿಳ್ಕೊರಿ, ಕ್ಯೂ ಅಂದ್ರೆ ಮೈನಸ್ ತಿಳ್ಕೊರಿ, ಆರ್ ಅಂದ್ರೆ ಇಂಟು ತಿಳ್ಕೊರಿ, ಎಸ್ ಅಂದ್ರೆ ಡಿವೈಡೆಡ್ ಬೈ ಅಂತ ತಿಳ್ಕೊರಿ ಅಂತ ಹೇಳಿದ್ದಾರೆ. ಇದೇನಿದೆ ಅಂತಂದ್ರೆ ಎಸ್ ಎಸ್ ಇದು ಎಸ್ ಗಮನಿಸ್ರಿ 10, ಆರ್ ಅಂದ್ರೆ ಏನಿದೆ ಇಂಟು 10, ಎಸ್ ಅಂದ್ರೆ ಏನಿದೆ ಡಿವೈಡೆಡ್ ಬೈ ಇದೆ, ಡಿವೈಡೆಡ್ ಬೈ 10, ಪಿ ಅಂದ್ರೆ ಏನಿದೆ ಪ್ಲಸ್ 10, ಕ್ಯೂ ಅಂದ್ರೆ ಏನಿದೆ ಮೈನಸ್ 10. ಇದಕ್ಕೆ ನಾವು ಬೋರ್ಡಮಸ್ ಪ್ರಾಪರ್ಟಿಯನ್ನ ಹಾಕ್ಬೇಕ್ರಿ. ಇದಕ್ಕೆ ನಾವು ಯಾವ ಪ್ರಾಪರ್ಟಿ ಹಾಕ್ಬೇಕ್ರಿ? ಬೋರ್ಡಮಸ್ ಪ್ರಾಪರ್ಟಿ. ಸೊ ಮೊದಲು ಬೋರ್ಡಮಸ್ ಯಾವ್ದು ಬರ್ತದೆ? ಡಿವೈಡೆಡ್ ಬೈ ಬರ್ತದ್ರಿ. ಎಸ್ 10 ಇಂಟು 10 ಡಿವೈಡೆಡ್ ಬೈ 10 ಅಂದ್ರೆ 10 ಡಿವೈಡೆಡ್ ಬೈ 10 ಪ್ಲಸ್ 10 ಮೈನಸ್ 10. 10 ಡಿವೈಡೆಡ್ ಬೈ 10 ಅಂದ್ರೆ 10 only 10. ಸೊ 10 ಡಿವೈಡೆಡ್ ಬೈ 10 ಅಂದ್ರೆ ಆನ್ಸರ್ ಏಟ್ ಬರ್ತದೆ? 1 ಬರ್ತದೆ. 1 ಪ್ಲಸ್ 10 ಮೈನಸ್ 10. 10 only ಎಷ್ಟ್ರಿ? 10 ಪ್ಲಸ್ 10 ಮೈನಸ್ 10. ಇನ್ನ ಪ್ಲಸ್ ಮಾಡ್ಕೊರಿ, 10 ಪ್ಲಸ್ 10 20 ಮೈನಸ್ 10 ಎಷ್ಟಾಗ್ತದ್ರಿ? ಆನ್ಸರ್ 10 ಆಗ್ತದ್ರಿ. 10 ಕಿ ಆನ್ಸರ್ ಇದೆಯಾ? ಚೆಕ್ ಮಾಡ್ಕೋರಿ. ಎಸ್ A1 ಇದೆಯಲ್ಲ, ಇದೇ ನಮ್ಮ ಆನ್ಸರ್. ಈ ಟೈಪ್ ಕ್ವಶನ್ಸ್ಗಳು ಇತ್ತೀಚಿನ ಎಕ್ಸಾಮ್ ಅಲ್ಲಿ ಕೇಳ್ತಾ ಇದ್ದಾನೆ. ಹೆಚ್ಚು ಪ್ರಾಕ್ಟೀಸ್ ಮಾಡ್ರಿ, ನಿಮ್ಗೆ ಅನುಕೂಲ ಆಗ್ತದ. ನೆಕ್ಸ್ಟ್ ನೋಡೋಣ. ಎಸ್ 15 ಮೈನಸ್ 20 ಪ್ಲಸ್ ಫ್ಲವರ್ ಬ್ರಾಕೆಟ್ 10 ಡಿವೈಡೆಡ್ ಬೈ 6 ಮೈನಸ್ 4 ಬ್ರಾಕೆಟ್ ಕಂಪ್ಲೀಟ್, ಫ್ಲವರ್ ಬ್ರಾಕೆಟ್ ಮತ್ತು ಚೌಕಾವರಣ ಸ್ಕ್ವೇರ್ ಬ್ರಾಕೆಟ್. ಇದರ ಆನ್ಸರ್ 20, 23, 45. ಸೊ ಇದು ಹೇಳ್ಬೇಕಾದ್ರೆ ಇಲ್ಲಿ ಮೊದಲು ಯಾವ್ದು ಬಿಡಿಸ್ಬೇಕು? ನಾನು ನಿಮ್ಗೆ ಒಂದ್ ಸ್ವಲ್ಪ ಬೇಸಿಕ್ ಅನ್ನ ಹೇಳಬೇಕು. ಏನ್ ಹೇಳ್ಬೇಕು? ಬೇಸಿಕ್ ಅನ್ನ ಹೇಳ್ಬೇಕು. ಏನ್ ಬೇಸಿಕ್ ಹೇಳ್ಬೇಕಪ್ಪ ಅಂತಂದ್ರೆ ಗಮನಿಸ್ರಿ, ಬೇಸಿಕ್ ಏನ್ ಹೇಳ್ಬೇಕಂತಂದ್ರೆ ಇಲ್ಲಿ ಈ ಚಿಹ್ನೆಗಳಲ್ಲಿ ಯಾವ ಚಿಹ್ನೆ ಮೊದಲು ಬೇಸಿಕ್ ಹೇಳ್ಬೇಕಾದ್ರೆ ಏನ್ ಬೇಸಿಕ್? ನಾನು ನಿನ್ನೆ ಕ್ಲಾಸ್ ಹೇಳಿದೆ ಬೋರ್ಡೋಮಸ್ ಅಂತ ಹೇಳಿದ್ದೆ. BODMAS. ಓ ಅಂದ್ರೆ ಆಫ್ ಅಂತ ಅರ್ಥ. ಆಫ್ ಅಂದ್ರೆ ವಿಶೇಷ ಗುಣಾಕಾರ. ವಿಶೇಷ ಗುಣಾಕಾರ, ಹೌದಾ? ಸೊ ವಿಶೇಷ ಗುಣಾಕಾರ ಅಂದ್ರೆ ಇದು ಮೊದಲ ಇದು ರೇಖಾವರ್ಣ. ಯಾವ ವರ್ಣ? ರೇಖಾವರ್ಣ. ಇದು ಯಾವದಪ್ಪ ಅಂತಂದ್ರೆ ಅಲ್ಪಾವರಣ. ಅಲ್ಪಾವರಣ. ಎಸ್ ಇದು ಯಾವದಪ್ಪ ಅಂತಂದ್ರೆ ಮೀಸಿ ಕಂಸ ಪುಷ್ಪಾವರಣ. ಏನ್ರಿ? ಪುಷ್ಪಾವರಣ. ಇದು ಯಾವದಪ್ಪ ಅಂದ್ರೆ ಚೌಕಾವರಣ ಅಥವಾ ದೀರ್ಘಾವರಣ. ಸೊ ಕೊಟ್ಟಂತ ಕ್ವಶನ್ ಒಳಗೆ ಮೊದಲು ರೇಖಾವರಣ ಕೊಟ್ರೆ ಮೇಲೆ ಹೆಂಗ್ ಕೊಟ್ಟಿರ್ತಾರ ಅಂದ್ರೆ 4, 8, 5 ಈ ರೀತಿ ಮೇಲೆ ಕೊಟ್ಟಿರ್ತಾರೆ. ಸೊ ಬ್ರಾಕೆಟ್ ಹಾಕಿ ಒಳಗೆ ಕ್ವಶನ್ ಕೊಟ್ಟಿರ್ತಾರೆ. ಅಲ್ಪಾವರಣ, ಪುಷ್ಪಾವರಣ, ದೀರ್ಘಾವರಣ, ಚೌಕಾವರಣ. ಸೊ ಇದ್ರೊಳಗೆ ಮೊದಲು ಯಾವ್ದು ಬಿಡಿಸಬೇಕು? ರೇಖಾವರಣ ಬಿಡಿಸಬೇಕು. ಕೊಟ್ಲೇ ಬಿಟ್ಬಿಡು. ಆಮೇಲೆ ಅಲ್ಪಾವರಣ, ಆಮೇಲೆ ಪುಷ್ಪಾವರಣ, ಆಮೇಲೆ ದೀರ್ಘಾವರಣ. ಫಸ್ಟ್ ಯಾವ್ದ್ರಿ? ರೇಖಾವರಣ, ಆಮೇಲೆ ಅಲ್ಪಾವರಣ, ಆಮೇಲೆ ಪುಷ್ಪಾವರಣ, ಆಮೇಲೆ ದೀರ್ಘಾವರಣ ಅಥವಾ ಚೌಕಾವರಣ. ಸೊ ಇದು ನೆನಪಿಡದಂಗ ಸರ್ ಅಂತಂದ್ರ ರೇಖಾವರಣ ಇದಕ್ಕೆ ನೆನಪಿಡ್ರಿ. ರೇಖಾ ಅಲ್ಪ ಪುಷ್ಪಕ್ಕಾಗಿ ದೀರ್ಘಕಾಲ ಓಡಿದಳು ಅಥವಾ ಓಡಿ ಹೋದಳು. ರೇಖಾ ಅಲ್ಪ ಪುಷ್ಪಕ್ಕಾಗಿ ನೆನಪಿಡ್ರಿ. ರೇಖಾ ಅಲ್ಪ ಪುಷ್ಪಕ್ಕಾಗಿ ದೀರ್ಘಕಾಲ ಓಡಿದಳು ಅಂತ ಅರ್ಥ ಆಗ್ತದೆ. ಎಸ್ ಗೊತ್ತಾಗ್ತದ್ರಿ? ಎಸ್ ಹಂಗಾದ್ರ ಸ್ವಲ್ಪ ಇದು ಏನಂತ ಕ್ವಶನ್ ಇದೆ ಅಂತ ಚೆಕ್ ಮಾಡೋದಾದ್ರೆ ನೋಡ್ರಿ. ಎಸ್ 15 ಮೈನಸ್ ದೀರ್ಘಾವರಣ 20 ಫ್ಲವರ್ ಬ್ರಾಕೆಟ್ 10 ಡಿವೈಡೆಡ್ ಬೈ 6 ಮೈನಸ್ 4 ಬ್ರಾಕೆಟ್ ಕಂಪ್ಲೀಟ್, ಪುಷ್ಪಾವರಣ ಮತ್ತು ದೀರ್ಘಾವರಣ ಅಥವಾ ಚೌಕಾವರಣ. ಸೊ ಮೊದಲು ಯಾವ್ದು ಬಿಡಿಸಬೇಕು? ರೇಖಾವರಣ ಅಂತ ಕೊಟ್ಟಿಲ್ಲ, ಅಲ್ಪಾವರಣ ಕೊಟ್ಟಿದ್ದಾರೆ. ಇದನ್ನ ಬಿಡಿಸ್ಕೊಡ್ರಿ. ಯಾವ ರೀತಿ ಆಗ್ತದೆ ನೋಡ್ರಿ, ಗಮನಿಸ್ರಿ. 15 ಮೈನಸ್ 20 ಪ್ಲಸ್ 10 ಡಿವೈಡೆಡ್ ಬೈ 6
ಬ್ರಾಕೆಟ್ ಇಲ್ಲಿ ಹಾಕ್ರಿ -4 ಕಂಪ್ಲೀಟ್, ಆಮೇಲೆ ಇದು, ಆಮೇಲೆ ಇದು, ಇಷ್ಟದ ಹೌದಲ್ಲ. ಎಸ್ ಏನಾಗ್ತದೆ ನೋಡ್ರಿ, 15 -20 ಪ್ಲಸ್ 10 ಡಿವೈಡೆಡ್ ಬೈ ಇದು 6 ಒಳಗೆ ಮೊದಲು ಅಲ್ಪ ಮಾಡಿಸ್ಬೇಕಾದ್ರೆ ರೆಕಾರ್ಡ್ ಕೊಟ್ಟಿಲ್ಲ, 6 ಒಳಗೆ 4 ಕಳೆದ್ರೆ 2 ಉಳಿತು. ಎಸ್ ಇದ್ರ ಕೆಲಸ ಮುಗಿಯಿತ್ರಿ. ಎಸ್ ಪುಷ್ಪವರ್ಣ, ಆಮೇಲೆ ಫ್ಲವರ್ ಬ್ರಾಕೆಟ್, ಆಮೇಲೆ ದೀರ್ಘವರ್ಣ. ಇನ್ನು 15 -10 ಪ್ಲಸ್ ಇನ್ನು ಪುಷ್ಪವರ್ಣ ಅಲ್ಪವರ್ಣ 10ಕ್ಕೆ ಡಿವೈಡ್ ಬೈ 2, 10ಕ್ಕೆ ಡಿವೈಡ್ ಬೈ 2 ಮಾಡಿದ್ರೆ 5, ಇದ್ರ ಕೆಲಸ ಮುಗೀತಿ. ಇನ್ನು 15 ಪ್ಲಸ್ ನೋಡಿ ಇಲ್ಲಿ ಹಿಡಿದೆ 20 ಪ್ಲಸ್ 5 25, ಇವೆರಡು ಕೂಡಿಸ್ಕೊಂಡ್ರೆ 15 ಪ್ಲಸ್ 25 ಕೂಡಿಸ್ಕೊಂಡ್ರೆ ಎಷ್ಟಾಗ್ತದೆ ರೀ, 40 ಆಗ್ತದೆ. 40ಕ್ಕೆ ಆನ್ಸರ್ ಇದೆಯಾ ನೋಡಿ ಚೆಕ್ ಮಾಡ್ಕೊರಿ. ಎಸ್ ವೆರಿ ಗುಡ್, ಡಿ ಅಂತ ಇದೆಯಲ್ಲ, ಇದರ ಆನ್ಸರ್ ಎಷ್ಟಾಗ್ತಂದ್ರೆ 40 ಆಗ್ತದೆ. ಇದೇ ರೀತಿ ನೋಡೋಣ. ಇಲ್ಲಿ ನೋಡಿ 19 ಪ್ಲಸ್ 4 16 ಪ್ಲಸ್ 12 ಪ್ಲಸ್ 2 ಬ್ರಾಕೆಟ್ ಕಂಪ್ಲೀಟ್. ಏನಾಗ್ತದ ಅಂತಕ್ಕಂಥದ್ದು ಸ್ವಲ್ಪ ನೋಡಿ ಗಮನಿಸ್ರಿ. ಏನಾಗ್ತದ ರೀ ಇದ್ರ ಆನ್ಸರ್ -7 -6 5 4 ಏನಾಗ್ತದೆ ಚೆಕ್ ಮಾಡ್ಕೊಂಡು ನೋಡಿ ಗಮನಿಸ್ರಿ. ಸೊ 19 ಪ್ಲಸ್ 4 ಮೈನಸ್ ಫ್ಲವರ್ ಬ್ರಾಕೆಟ್ 16 ಪ್ಲಸ್ 2 16, ವೇಟ್ 1 ಮಿನಿಟ್ ತಪ್ಪಿದೆ, 16 ಪ್ಲಸ್ ಆದ ನಂತರ 16 ಪ್ಲಸ್ ಬ್ರಾಕೆಟ್ 12 ಪ್ಲಸ್ 2 ಬ್ರಾಕೆಟ್ ಕಂಪ್ಲೀಟ್ ಪುಷ್ಪವರ್ಣ. ಈಗ ಮೊದಲು ಯಾವುದು ಅಲ್ಪವರ್ಣ, ಯಾಕಂದ್ರೆ ಇನ್ನೂ ಕೂಡ ಇಲ್ಲಿ ರೇಖಾವರ್ಣ ಕೂಡ ಅಲ್ಪ. 12 ಪ್ಲಸ್ 2 ಅಂತಿದೆ, ಅದೇ ಮಾಡ್ತೀವಿ. 19 ಪ್ಲಸ್ 4 ಮೈನಸ್ ಪುಷ್ಪವರ್ಣ 16 ಪ್ಲಸ್ 12 ಪ್ಲಸ್ 2 ಆಗ್ತದೆ 14 ಆಗ್ತದ. ಸೊ ನೆಕ್ಸ್ಟ್ ಇನ್ನ ಅಲ್ಪವರ್ಣ ಆದ ನಂತರ ಪುಷ್ಪವರ್ಣ 19 ಪ್ಲಸ್ 4 ಮೈನಸ್ 14 ಪ್ಲಸ್ 14 ಕೂಡಿಸ್ಕೊಂಡ್ರೆ ಆಗ್ತದೆ ರೀ 30 ಆಗ್ತದೆ. ಇದು ಕಂಪ್ಲೀಟ್. ಇನ್ನು 19 ಪ್ಲಸ್ ಏನಿದು 4ರಲ್ಲಿ 30 ಕಳೆದ್ರೆ 26 ಬರ್ತದೆ ರೀ. ದೊಡ್ಡ ಸಂಖ್ಯೆ ಏನ್ಚಿನಿ 4ರ ಮೈನಸ್ 30 ಕಳೆದ್ರೆ -26 ಆಗ್ತದೆ ರೀ. ಬ್ರಾಕೆಟ್ ಇಡ್ರಿ. ಯಾಕೆ ಬ್ರಾಕೆಟ್ ಇಡ್ಬೇಕಂದ್ರೆ ಇಲ್ಲಿ ಪ್ಲಸ್ ಮೈನಸ್ ಒಂದೇ ಕಡೆ ಇಲ್ಲಿ ಬರಲ್ಲ, ಸ್ವಲ್ಪ ಬ್ರಾಕೆಟ್ ರೂಪದಲ್ಲಿ ಬೇರೆ ಬೇರೆ ಮಾಡ್ತದೆ. ಎಸ್ ಇನ್ನ 26ರಲ್ಲಿ 19 ಕಳೆದ್ರೆ 7 ಬರ್ತದೆ ರೀ. ಈಗ ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳಿಬೇಕ್ರಿ, ಅದ್ರ ಬಗ್ಗೆ ಬೇಸಿಕ್ ಅಂತ ಹೇಳ್ತೀನಿ ನಿಮಗೆ. ಸೊ ಏನಪ್ಪಾ ಅಂದ್ರೆ ಪ್ಲಸ್ ಮೈನಸ್ ಇದ್ರೆ ಕಂಪಲ್ಸರಿ ಕಳಿಬೇಕು. ಪ್ಲಸ್ ಮೈನಸ್ ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು. ಉದಾಹರಣೆಗೆ -5 ಪ್ಲಸ್ 4 ಇತ್ತು ತುಪ್ಪ ಈ ಕಳಿಬೇಕು. 5ರ 4 ಕಳೆದ್ರೆ 1 ಬರ್ತದೆ. ದೊಡ್ಡ ಸಂಖ್ಯೆ ಚಿಹ್ನೆ 1 ಇಡಬೇಕು. ಹೀಗೆ ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು. ಅಥವಾ ಮೈನಸ್ ಪ್ಲಸ್ ಇದ್ರೆ ಉದಾಹರಣೆಗೆ -4 ಪ್ಲಸ್ 4 -3 ಇದ್ರೆ 4ರ 3 ಕಳೆದ್ರೆ 1 ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇಟ್ಟರೆ ಬತ್ತು ಇಲ್ಲಿ ಬತ್ತು. ಯಾವಾಗಲೂ ಪ್ಲಸ್ ಇಡ್ಲಿಲ್ಲ ಅಂದ್ರೂ ಅದು ಪ್ಲಸ್ ಇದ್ದೇ ಇರ್ತದೆ. ಇನ್ನ ಮೈನಸ್ ಇದ್ದು ಅಂದ್ರೆ 2 ಮೈನಸ್ ಇದ್ದು ಅಂದ್ರೆ ಈ -6 -4 ಇತ್ತು ತಿಳ್ಕೊರಿ. -6 -4 2 ಕೂಡಿಸ್ಬೇಕು, ಬಂದು ಉತ್ತರಕ್ಕೆ ಮೈನಸ್ ಚಿಹ್ನೆ ಇಡಬೇಕು. ಇನ್ನ ಪ್ಲಸ್ ಆಯ್ತು ಅಂದ್ರೆ ಅವು 2 ಏನ್ ಮಾಡ್ಬೇಕ್ರಿ ಕೂಡಿಸ್ಬೇಕು. ಹೌದಾ, ಇಲ್ಲಿ ಪ್ಲಸ್ ಮೈನಸ್ ಇದೆ ಕಳೀರಿ. 26 19 ಕಳೆದ್ರೆ 7 ಬರ್ತದೆ. ದೊಡ್ಡ ಸಂಖ್ಯೆ ಚಿಹ್ನೆ ಎಷ್ಟದ ಮೈನಸ್ ಅದ -7. ಎಸ್ ಯುವರ್ ಆನ್ಸರ್ -7. ಸೊ ಇದೇ ರೀತಿಯಾದ ಬಹಳ ಈಜಿ ಕ್ವಶನ್ಸ್ ಸುಮ್ಮನೆ ನೋಡೋದು ದೊಡ್ಡ ಅನ್ಸ್ತದೆ ಸರ್. ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ ಇನ್ನೂ ಈಸಿಯಾಗಿ ಕಲಿಬಹುದು. ಗಮನಿಸ್ರಿ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ, ಶುಭ ನಾಗರ ಪಂಚಮಿ. ಎಲ್ಲರಿಗೂ ಈ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಉಂಡಿ ಕರ್ಸಿಕಾಯಿ ಹೊಡೆದು ಹಂಗೆ ಅಭ್ಯಾಸವನ್ನ ಮಾಡ್ರಿ. ಹಬ್ಬಕ್ಕ ಬರ್ಲಿಲ್ಲ ಮಾರಿ ನೋಡ್ಲಕ್ ಬನ್ನಿ ಅಂತ ಕುಂಡ್ರಬೇಡ್ರಿ.
ಸ್ವಲ್ಪ ಓದ್ರಿ, ಅದ್ರ ಜೊತೆಗೆ ಎಲ್ಲ ಆಕ್ಟಿವಿಟೀಸ್ ಮಾಡೋಣ. ಧನ್ಯವಾದಗಳು. ಮತ್ತೆ ನಿಮ್ಮ ಭೇಟಿ ನೆಕ್ಸ್ಟ್ ಕ್ಲಾಸಲ್ಲಿ.